ದೇವರು ಮಾತನಾಡೋದಿಕ್ಕೆ ಪ್ರಾಯ ಒಂದು ವಿಷಯವಲ್ಲ. 98 ವರ್ಷದ ಏಲಿ ದೈವ ಶಬ್ದವನ್ನ ಕೇಳೋದು ನಿಲ್ಲಿಸಿದಾಗ ಬಾಲಕನಾದ ಸಮುವೇಲನು ದೈವ ಶಬ್ದ ಕೇಳ್ತಾ ಇದ್ದಾನೆ. ಅಂದ್ರೆ ದೇವರಿಗೆ ಪ್ರಾಯ ವಿಷಯ ಅಲ್ಲ. ಒಂದು ಸಮುವೇಲನ ಪುಸ್ತಕ 3ನೇ ಅಧ್ಯಾಯ 1ನೇ ವಚನದಿಂದ 7ನೇ ವಚನವನ್ನ ಗಮನಿಸ್ರಿ. ಬಾಲಕನಾದ ಸಮುವೇಲನು ಏಲಿಯ ಕೈ ಕೆಳಗೆತ್ತುಕೊಂಡು ಯೆಹೋವನ ಸೇವೆ ಮಾಡ್ತಿದ್ದನಷ್ಟೇ. ಸಮುವೇಲನು ಯೆಹೋವನ ಮಂದಿರದಲ್ಲಿ ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು. ಯೆಹೋವನು ಸಮುವೇಲನನ್ನ ಕರೆದನು. He never heard the voice of God. ಅವನಿಗೆ ಅನುಭವ ಇರಲಿಲ್ಲ. ದೈವೋಕ್ತಿಗಳು ಅವನು ಕೇಳೇ ಇರಲಿಲ್ಲ. ಪರಿಶುದ್ಧಾತ್ಮ ಅವನಿಗೆ ಹೇಳ ಕೇಳುತ್ತೆ, ಇದುವರೆಗೂ ಅನುಭವ ಇಲ್ಲದೆ ಇರುವ, ಇದುವರೆಗೂ ದೈವ ಶಬ್ದ ಕೇಳಿ ಅನುಭವ ಇಲ್ಲದೆ ಇರುವ ಕೆಲವರು ಈ ತಿಂಗಳಲ್ಲಿ ದೈವ ಶಬ್ದ ನೀವು ಕೇಳಕ್ ಹೋಗ್ತೀರ. ದೇವರ ಶಬ್ದ ನಿಮ್ಮ ಕಿವಿಗಳಲ್ಲಿ ಮೊಳಗಕ್ಕೆ ಹೋಗುತ್ತೆ. ನಿನ್ನ ಚರಿತ್ರೆಯನ್ನ ಬದಲಾಯಿಸುವ ಶಬ್ದ, ನಿನ್ನ ಮುದ್ದಾದ ಹೆಸರನ್ನ ಇಟ್ಟು ಕರೆಯುವ ಶಬ್ದ, ನಿನಗೆ ಆಲೋಚನೆ ಕೊಡುವ ಶಬ್ದ, ನಿನ್ನ ಭವಿಷ್ಯವನ್ನ ನಿರ್ಧರಿಸುವ ಶಬ್ದ. ಪರಿಶುದ್ಧಾತ್ಮನಲ್ಲಿ ನಾನು ಕೂಗಿ ಹೇಳ್ತೇನೆ, ಆಗಸ್ಟ್ ತಿಂಗಳಲ್ಲಿ ಕೆಲವರು ದೈವ ಶಬ್ದವನ್ನ ಕೇಳಲಿಕ್ಕೆ ಹೋಗ್ತಿರೋ.